ಹಲೋ ಫ್ರೆಂಡ್ಸ್, ನಾವಿಂದು ಬಹಳ ರುಚಿಕರವಾದಂಥ ಬಟಾಣಿ ಪಕೋಡವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಬಟಾಣಿಯನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿದ ಬಟಾಣಿಯನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕದೆ ತರಿಯಾಗಿ ರುಬ್ಬಿ ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರ್ಗೆ 1 ಸ್ಪೂನು ಧನಿಯಾಕಾಳು, 1 ಸ್ಪೂನು ಜೀರಿಗೆ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, 4 ರಿಂದ 5 ಲವಂಗ, ಒಂದು 6 ಹಸಿಮೆಣಸನ್ನು ಹಾಕಿ ತರಿಯಾಗಿ ರುಬ್ಬಿ ಬಟಾಣಿ ಕಾಳಿನ ಮಿಶ್ರಣಕ್ಕೆ ಸೇರಿಸಿ ಸಣ್ಣದಾಗಿ ಹೆಚ್ಚಿದಂತಹ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಹಾಕಿ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸಿ ನಂತರ 2 ಸ್ಪೂನು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. 10 ನಿಮಿಷಗಳ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿ ಕಾದಿರುವ ಎಣ್ಣೆಗೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಹಾಕಿ ಕೆಂಪಗೆ ಹುರಿಯಿರಿ. ಎಲ್ಲ ಹಿಟ್ಟನ್ನು ಇದೇ ರೀತಿ ಎಣ್ಣೆಯಲ್ಲಿ ಕೆಂಪಗೆ ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಬಟಾಣಿ ಪಕೋಡ ಸಿದ್ಧವಾಗಿದೆ. ಈ ಮಳೆ ಚಳಿಗೆ ಸಂಜೆಯ ಸ್ನ್ಯಾಕ್ಗೆ ಒಂದೊಳ್ಳೆ ರೆಸಿಪಿಯಾಗಿದೆ. ಥ್ಯಾಂಕ್ ಯು.